ಅಲ್ಲಮ ಪ್ರಭುವಿನ ವಚನ. ಅಯ್ಯ ನೀನು ನಿರಾಳ ನಿರ್ಮಾಯನಾಗೆಪ್ಪೆಯಾಗಿ, ಆಕಾಶ ಪ್ರಕಾಶವಿಲ್ಲದಂದು, ಸಾಕ್ಷಿ ಸಭೆಗಳಿಲ್ಲದಂದು, ಸಚರಾಚರವೆಲ್ಲ ರಚನೆಗೆ ಬಾರದಂದು, ಆಧಾರದೊಳಗಣ ವಿಭೂತಿಯಂ ತೆಗೆದು ಭೂಮಿಯ ನೆಲೆಗೊಳಿಸಿ, ಪಂಚಾಶತಕೋಟಿ ವಿಸ್ತೀರ್ಣ ಭೂಮಂಡಲಕ್ಕೆ ಸುತ್ತಿ ಹರಿದವು ಸಪ್ತ ಸಾಗರಗಳು, 86 ಕೋಟಿಯಂ 97 ಲಕ್ಷ ಕಾಲ ಭುವನ ಮಂಡಲಕ್ಕೆ ಉದಯ ಬ್ರಹ್ಮಾಂಡ, 66 ಕೋಟಿ ತಾರಾ ಮಂಡಲವೆಂದಡೆ ಬೆಳಗಿ ತೊರೆದ 12 ಜ್ಯೋತಿಯ, ನಿಲ್ಲಿಸಿ ತೊರೆದ 14 ಭುವನವ, ಈ ಜಗದ ಜಂಗುಳಿಯ ಕಾವ ಗೋವಳ ತಾನಾಗಿ, 84 ಲಕ್ಷ ಜೀವರಾಶಿಗಳಿಗೆ ರಾಶಿ ವಾಳ ತಾನಾಗಿ, ಸಕಲದ ಅಳಿವಿನ ಉಳಿವಿನ ನಿಂದ ನಿಲವ ನೋಡಿ ಕಂಡೆನು ಗುಹೇಶ್ವರ, ನಿಮ್ಮ ಶ್ರೀಪಾದಕ್ಕೆ ನಮೋ ನಮೋ ಎನ್ನುತ್ತಿದ್ದೇನು. ಇದರ ಭಾವ: ಪರಶಿವನು ನಿರಾಳ, ನಿರಾವಿಲ, ನಿರ್ಮಲ. ಅವನು ನಿರ್ಮಾಯ, ಮಾಯಾರಹಿತ, ಶುದ್ಧ ಚೇತನ. ಆಕಾಶ, ಪ್ರಕಾಶ, ಸಾಕ್ಷಿ, ಸಭೆ, ಸಚರ, ಅಚರ ಈ ಯಾವುದೂ ಆಗ ಕಾಣ ಬಂದಿರಲಿಲ್ಲ, ರಚನೆಗೊಂಡಿರಲಿಲ್ಲ. ಬರೀ ಪರಶಿವನ ಅಸ್ತಿತ್ವ, ಯಾವುದೇ ಮೇರೆ ಮಿತಿ ಇರಲಿಲ್ಲ, ಬರೀ ಅನಂತತೆ. ಅಂಥ ಅವನಲ್ಲಿ ಸೃಷ್ಟಿ ನಿರ್ಮಾಣದ ಸಂಕಲ್ಪದ ತೆರೆಯಾಡಿತು. ಆಗ ತನ್ನೊಳಗೆ ಹುದುಗಿದ, ತನ್ನಲ್ಲಿಯೇ ಅವಿನಾಭಾವವಾಗಿ ನೆಲೆಸಿದ ಪರಶಕ್ತಿಯನ್ನು ಸಚೇತನಗೊಳಿಸಿದ, ಅದನ್ನು ಸೃಷ್ಟಿ ಕಾರ್ಯಕ್ಕೆ ತೊಡಗಿಸಿದ. ಭೂಮಿ ರೂಪುಗೊಂಡಿತು. ಅತ್ಯಂತ ವಿಸ್ತಾರವಾದ ಭೂಮಿಯಲ್ಲಿ ಸಪ್ತ ಸಮುದ್ರಗಳು ತುಂಬಿ ನಿಂದವು. ಕಾಲ ಪ್ರವಹಿಸಲು ಪ್ರಾರಂಭಿಸಿತು. ಆಕಾಶದೊಳಗೆಲ್ಲ ಅಸಂಖ್ಯ ನಕ್ಷತ್ರಗಳು ನೆಗೆದವು. 12 ಜ್ಯೋತಿರ್ಮಂಡಲಗಳಾಗಿ ವಿಭಕ್ತವಾದವು. ಭೂಮಂಡಲದ ಕೆಳಗೆ ಮೇಲೆ 14 ಭುವನಗಳು ವಿಸ್ತರಿಸಿದವು. 84 ಲಕ್ಷ ಜೀವರಾಶಿಗಳು ಕಣ್ತೆರೆದವು. ಈ ಎಲ್ಲ ಬ್ರಹ್ಮಾಂಡಗಳ ರಕ್ಷಕನಾಗಿ ನಿಂದ ಆ ಪರಶಿವನು, ಆ ಜೀವರಾಶಿಗಳ ಮೂಲನೂ ಅವನೇ, ಪೋಷಕನೂ ಅವನೇ. ಈ ಎಲ್ಲದರ ಅಳಿವು ಉಳಿವು ಅವನಲ್ಲಿ. ಅವನದು ಅಳಿಯದ ಅನಂತ ನಿಲವು. ಅವನನ್ನು, ಅವನ ಅತ್ಯದ್ಭುತವಾದ ಚರಾಚರ ವಿಶ್ವವನ್ನು ನೋಡಿ ಅಲ್ಲಮರು ಮತ್ತೆ ಮತ್ತೆ ವಂದಿಸುತ್ತಿದ್ದಾರೆ. ಇದರ ಭಾಷ್ಯ: ಅಯ್ಯ ನೀನು ನಿರಾಳ ನಿರ್ಮಾಯನಾಗೆಪ್ಪೆಯಾಗಿ, ಪರಮಾತ್ಮನು ನಿರಾಳನು, ಪರಿಶುದ್ಧನು, ನಿರ್ಮಾಯನು, ಮಾಯಾವಿರಹಿತನು. ಆಕಾಶವಿಲ್ಲದಂದು, ಸಾಕ್ಷಿ ಸಭೆಗಳಿಲ್ಲದಂದು, ಸಚರಾಚರವೆಲ್ಲ ರಚನೆಗೆ ಬಾರದಂದು. ಆಕಾಶ ಭೌತಿಕ ಬಯಲು, ಪ್ರಕಾಶ ಅದರಲ್ಲಿ ಹರವಿದ ಅಸಂಖ್ಯ ನಕ್ಷತ್ರಗಳ ಬೆಳಕು. ಆಕಾಶವು ಹರವಿರಲಿಲ್ಲ, ಪ್ರಕಾಶವು ಸೂಚಿರಲಿಲ್ಲ, ಸಾಕ್ಷಿಯಾಗಲಿ ಸಭೆಗಳಾಗಲಿ ಕಾಣ ಬಂದಿರಲಿಲ್ಲ, ಚರಾಚರ ಜಗತ್ತಿನೂ ರಚನೆಗೊಂಡಿರಲಿಲ್ಲ. ಆಗ ಪರಮಾತ್ಮನು ಏಕೈಕನಾಗಿ ನೆಲೆಸಿದ್ದ. ಆಧಾರದೊಳಗಣ ವಿಭೂತಿಯಂ ತೆಗೆದು ಭೂಮಿಯ ನೆಲೆಗೊಳಿಸಿ, ಆಧಾರದೊಳಗಣ ತನ್ನೊಳಗಣ ವಿಭೂತಿಯಂ ತೆಗೆದು ಕ್ರಿಯಾಶಕ್ತಿಯನ್ನು ಹೊರಹೊಮ್ಮಿಸಿ, ಆ ಪರಮಾತ್ಮನು ತನ್ನೊಳಗಿನ ಶಕ್ತಿಯನ್ನೇ ಕ್ರಿಯಾಶೀಲಗೊಳಿಸಿ ಹೊರಹೊಮ್ಮಿಸಿ ಈ ಅದ್ಭುತವಾದ ಭೂಮಿಯನ್ನು ನೆಲೆಗೊಳಿಸಿದನು. 5,000,000,000,000 ವಿಸ್ತೀರ್ಣ ಭೂಮಂಡಲಕ್ಕೆ ಸುತ್ತಿ ಹರಿದವು ಸಪ್ತ ಸಾರಂಗಗಳು. ಈ ಭೂಮಂಡಲದ ವಿಸ್ತಾರ 50 ಕೋಟಿ ಯೋಜನ. ಇದನ್ನು ಸಪ್ತ ಸಮುದ್ರಗಳು ಸುತ್ತುವರಿದಿವೆ. 86 ಕೋಟಿಯಂ 97 ಲಕ್ಷ ಕಾಲ ಭುವನ ಮಂಡಲಕ್ಕೆ ಉದಯ ಬ್ರಹ್ಮಾಂಡ, 86 ಕೋಟಿ 97 ಲಕ್ಷ ವರ್ಷ ಈ ಭೂಮಂಡಲದ ಉದಯಕ್ಕೆ. ಬ್ರಹ್ಮಾಂಡ 66 ಕೋಟಿ. ಆಕಾಶದಲ್ಲಿ ನೆರೆದಿಯ ಬ್ರಹ್ಮಾಂಡಗಳು 66 ಕೋಟಿ. ತಾರಾಮಂಡಲವೆಂದಡೆ ಬೆಳಗಿ ತೋರಿದ 12 ಜ್ಯೋತಿಯ, ಆ ದೇವರು 12 ರಾಶಿಯಲ್ಲಿ ವಿಭಕ್ತಿಗೊಂಡ ತಾರಾಮಂಡಲವನ್ನು ಬೆಳಗಿ ತೋರಿದನು. ನಿಲ್ಲಿಸಿ ತೊರೆದ 14 ಭುವನವ, 14 ಭುವನಾಂಗಗಳನ್ನು ಭೂಮಂಡಲದ ಮೇಲೆ ಮತ್ತು ಕೆಳಗೆ ಸ್ಥಿರಗೊಳಿಸಿದನು. ಈ ಜಗದ ಜಂಗುಳಿಯ ಕಾವ ಗೋವಳ ತಾನಾಗಿ, ಈ ಜಗತ್ತಿನಲ್ಲೂ ಎಲ್ಲ ಮಹತ್ ಕಾರ್ಯವು ರಕ್ಷಕನಾಗಿ ನಿಂತನು. 84 ಲಕ್ಷ ಜೀವರಾಶಿಗಳಿಗೆ ರಾಶಿವಾಳ ತಾನಾಗಿ, ರಾಶಿವಾಳ ಮೂಲಿಗ. 84 ಲಕ್ಷ ಜೀವರಾಶಿಗಳು ಅವನೇ ರಾಶಿವಾಳ, ಅವನಿಂದಲೇ ಅವೆಲ್ಲ ಹೊರಬಂದವು. ಸಕಲದ ಅಳವಿನ ಉಳಿವಿನಿಂದ ನಿಜವ ನಿಲವ ನೋಡಿ ಕಂಡೆನು ಗುಹೇಶ್ವರ, ನಿಮ್ಮ ಶ್ರೀಪಾದಕ್ಕೆ ನಮೋ ನಮೋ ಎನ್ನುತ್ತಿದ್ದೇನು. ನಿಶ್ಚಿಮವಾದ ಆಕಾಶ,
ಅಸಂಖ್ಯ ನಕ್ಷತ್ರಪುಂಜಗಳು, ಪಟ್ಟಾಂತರ ಭುವನ ಮಂಡಲಗಳು, 14 ಲೋಕముಗಳು, ಮಧ್ಯಸ್ಥವಾದ ಪೃಥ್ವಿ, ಸುತ್ತುವರೆದ ಸಾಗರಗಳು, ಗಣಿಸಲ ಸಾಧ್ಯ ಸಂಖ್ಯೆಯ ಜೀವರಾಶಿಗಳು ಎಲ್ಲವುಗಳಿಂದ ಕೂಡಿದುದು ಮಹಾದೃಶ್ಯ. ಈ ವಿಶ್ವದ ಉಳಿವಿನ ಆಧಾರವಾಗಿ ನೆಲೆಯಾಗಿ ನಿಂತ ಆ ಪರಮಾತ್ಮನ ಅದ್ಭುತ ನಿಲವನ್ನು ನೋಡಿ ಅಲ್ಲಮ ಪ್ರಭುದೇವರು ಮತ್ತೆ ಮತ್ತೆ ನಮಿಸುತ್ತಾರೆ. ಎಂಥವರನ್ನು ಬೆರಗುಗೊಳಿಸುವ ವಿಸ್ತಾರ, ವೈವಿಧ್ಯ ಹಾಗೂ ಭವ್ಯತೆ ಈ ಸೃಷ್ಟಿಯದು. ಇನ್ನು ಇಂಥ ಸೃಷ್ಟಿಯನ್ನು ಸಂಕಲ್ಪ ಮಾತ್ರದಿಂದ ಕ್ಷಣಾರ್ಧದಲ್ಲಿ ಸೃಷ್ಟಿಸುವ ಆ ಪರಮಾತ್ಮನ ನಿಲುವು ಅದೆಷ್ಟು ಮಹತ್ವವಾದುದು, ದಿವ್ಯವಾದುದು ಇರಬೇಡ. ಎಂತಲೇ ಸೃಷ್ಟಿಯನ್ನು ಸಾಕ್ಷಿಯಾಗಿ ನೋಡಿ ಸೃಷ್ಟಿದ ದೇವರನ್ನು ಪರಿಭಾವಿಸಿ ಪ್ರಭುವಿನಂತ ದರ್ಶಕನು ಅವರಿಗೆ ತಲೆಬಾಗುತ್ತಾರೆ.